ನಾವು ಪ್ರತಿ ಊರಲ್ಲೂ ಪ್ರಭಾವಿತರು ಎಲ್ಲೆಲ್ಲಿ ಬೇಕಲ್ಲಲ್ಲಿ ಉತ್ಕೊಬಿಟ್ಟವೆ. ಇಷ್ಟ ಬಂದಂಗೆ ನೀವು ಲ್ಯಾಂಡ್ಗಳನ್ನು ಬರ್ಸ್ಕೊಂಡಿದ್ದಾರೆ. ಆಯಿತಾ, ಇಲ್ಲಿ ಎಲ್ಲರದು ನೀವು ಹೇಳಿದ್ರೆ 100 ಎಕರೆ ಒಂದು ಸರ್ವೆ ನಂಬರ್ಲಿದ್ರೆ 120 ಎಕರೆ 130 ಎಕರೆ RTC ಕೊಡಿಸ್ಬಿಟ್ಟಿದ್ದಾರೆ. ಇದನ್ನು ಯಾವ ಥರ ಸರಿ ಮಾಡಿಸ್ಬೇಕು? ಈ ಥರದ್ದು ಇದನ್ನೆಲ್ಲ ಪ್ರತಿಯೊಂದು ಸರ್ವೆ ನಂಬರ್ ತಗೊಂಡು ನಮಗೂ ನಾವು ಇವನ್ನೆಲ್ಲ ಗಮನಿಸ್ತಾ ಇದ್ದೀವಿ. ಹೋಯ್ತಾ ನಮಗೂ ಅರ್ಥ ಆಗ್ತಾ ಇದೆ. ಇದು ರೆವಿನ್ಯೂ ರಿಲೇಟೆಡ್ ಇಶ್ಯೂಸು, ಲ್ಯಾಂಡ್ ರಿಲೇಟೆಡ್ ಇಶ್ಯೂಸು, ಸ್ಮಾಲ್ ಪಾರ್ಸೆಲ್ಸ್ ಇರೋದ್ರಿಂದ ಇದನ್ನೆಲ್ಲ ಸರಿಪಡಿಸ್ಬೇಕು. ಪ್ಲಸ್ ಏನಂತೆ ನಿಮ್ಮ ಮೂಲಕ ಕೇಳ್ಕೊಳ್ಳೋದು ಜನರಿಗೆ, ನಿಮ್ಮದಲ್ಲ ಅನ್ನೋದನ್ನ ದಯವಿಟ್ಟು ಮುಟ್ಟಬೇಡಿ. 1 ಇಂಚಾಗಲ್ಲ, ಅರ್ಧ ಇಂಚಾಗಲಿ ನಿಮ್ಮದಲ್ಲ ಅಂದರೆ ಮುಟ್ಟಬೇಡಿ. ಆ ಅರಿವು ಜನರಲ್ಲಿರಬೇಕು. ಮತ್ತು ದಾರಿ ಕೊಡೋಕ್ಕಿಲ್ಲ ಅಂತ ಗಲಾಟೆಗಳು, ದಾರಿ ಕೊಡದೇ ಇರಬಾರ್ದು ಅಂತ ಸರ್ಕಾರದಲ್ಲಿ ಆರ್ಡ್ರ್ ಮಾಡಿದ್ದಾರೆ. ಅದನ್ನು ದಾರಿ ಕೊಡಲ್ಲ. ಸರ್ಕಾರಿ ಜಾಗ ಇದ್ದರೆ ನಾವು ಹೋಗಿ ಬಿಡಿಸ್ಕೊಡ್ಬೋದು. ಹಿಡಿವಳಿ ಜಮೀನು ಮೇಲೆ ಹಿಂದಿನಿಂದ ನಡ್ಕೊಬಂದಿರೋಂಥ ಪದ್ಧತಿಗಳು ಈಗ ಭಾಗಗಳಾಗಿರ್ತವೆ. ಅಣ್ಣ ತಮ್ಮದಿರು ಎಷ್ಟೊಂದು ಜಮೀನುಗಳಿಗೆ ಹೋಗೋಕ್ಕೆ ದಾರಿ ಇರಲ್ಲ. ಸರ್ಕಾರದಲ್ಲಿ ಹೇಳಿದ್ದಾರೆ. ಇದನ್ನು ಪ್ರತಿ ಸತಿನೂ ಇಶ್ಯೂಸ್ ಇದೆ, ಮೇಜರ್ ಇಶ್ಯೂಸ್ ಬರೋಂಥದ್ದೇ ಇವುಗಳು. ಇವನ್ನೆಲ್ಲ ಜನರು ಅವರವರ ಸ್ಥಳೀಯಲ್ಲಿ ಕೂತ್ಕೊಂಡು ಮಾಡಿ ಮತ್ತು ಅವ್ರ ಜಮೀನು ಅಲ್ಲದೆ ಇರೋದನ್ನ ಮುಟ್ಟಬಾರ್ದು. ಅಲ್ಲ ಸರ್, ನೀವು ಶಾಸಕರಾದ ಮೇಲೆ ಈ ರೀತಿ ಒತ್ತುವರಿ ಆಗಿರೋದನ್ನ ತೆರವು ಮಾಡ್ತಿದ್ರಿ, ಗ್ಯಾರಂಟಿ. ನಾವು ಇನ್ನೂ ಯಾಕೆ ಈಗ ಪಂಚಾಯತಿಗೆ ಹೋಗಿ ಮಾಡಿದ್ದೀವಿ, ಇನ್ನೊಂದು ಥರ ಬೇರೆ ಪ್ಲ್ಯಾನ್ ಮಾಡಿದ್ದೀವಿ. ಯಾಕೆಂದರೆ ನಾವು ಅಷ್ಟು ಟೈಮ್ ತಗೊಳಕ್ಕೆ ಆಯ್ತಾಯಿಲ್ಲ. ಹೋಗಿ 2-3 ವಾರ ಕೂತ್ಕೊಂಡು ಒಂದು ಪಂಚಾಯತಿನೂ ಮುಗ್ಸೋಕೆ ಆಯ್ತಾಯಿಲ್ಲ ನಮ್ಮ ಕೈಯಲ್ಲಿ. ಅಷ್ಟು ದಿನ ಕೂತ್ಕೊಂಡು ಬೇರೆ ಯಾವ ಥರ ಮಾಡಬೇಕು ಅಂತಾನೆ ನಾವು ಚರ್ಚೆ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾಯಿದ್ದೀವಿ. ಸರ್ಕಾರಿ ಜಮೀನುಗಳನ್ನು, ಜಾಗಗಳನ್ನು ಒತ್ತುವರಿ ತೆಗಿಸ್ತೀವಿ. ಅದು ಎಷ್ಟೇ ಪ್ರಭಾವ ಬಂದರೂ ಅಷ್ಟೇ, ಎಷ್ಟೇ ಪ್ರಭಾವ ವ್ಯಕ್ತಿಯವರು, ಈಗ ನಿಮಗೆ ಗೊತ್ತಿರೋ ನಿನ್ನೆ ಬಂತು HD ಕುಮಾರಸ್ವಾಮಿ ಅವ್ರದ್ದು ಆರ್ಡ್ರ್ ಬಂದಿದೆ. ನ್ಯಾಯಕ್ಕೆ ಎಲ್ಲರೂ ತಲೆ ಬಾಗಲೇಬೇಕು. ಈಗ ಅಂಥದ್ದು ಅದೇನಾರು ಆದ್ರೂ ಅವರು ಒತ್ತುವರಿ ಮಾಡ್ಕೊಂಡಿದ್ದಾರೋ ಅದು ನನಗೆ ಗೊತ್ತಿಲ್ಲ. ಆದರೆ ಎಲ್ಲ ಪ್ರಭಾವ ವ್ಯಕ್ತಿಗಳಿಗೂ ಯಾರೇ ಇರಲಿ ಅವರು ತೆಗಿಲೇಬೇಕಾಗ್ತದೆ. ಈಗ ಇವ್ರಿಗೆ ಸಣ್ಣಬಾದ ನಾವು ಅದನ್ನು ಹೋಗಿ ನಾವು ಪರಿಶೀಲನೆ ಮಾಡಿ ಅದೇನಿದೆ ಅದನ್ನು ಒತ್ತುವರಿ ತೆಗಿಸ್ತೀವಿ. ನಾವು ಪ್ರತಿ ಊರಲ್ಲೂ ಪ್ರಭಾವಿತರು ಎಲ್ಲೆಲ್ಲಿ ಬೇಕಲ್ಲಲ್ಲಿ ಉತ್ಕೊಬಿಟ್ಟವೆ. ಇಷ್ಟ ಬಂದಂಗೆ ನೀವು ಲ್ಯಾಂಡ್ಗಳನ್ನು ಬರ್ಸ್ಕೊಂಡಿದ್ದಾರೆ. ಆಯಿತಾ, ಇಲ್ಲಿ ಎಲ್ಲರದು ನೀವು ಹೇಳಿದ್ರೆ 100 ಎಕರೆ ಒಂದು ಸರ್ವೆ ನಂಬರ್ಲಿದ್ರೆ 120 ಎಕರೆ 130 ಎಕರೆ RTC ಕೊಡಿಸ್ಬಿಟ್ಟಿದ್ದಾರೆ. ಇದನ್ನು ಯಾವ ಥರ ಸರಿ ಮಾಡಿಸ್ಬೇಕು? ಈ ಥರದ್ದು ಇದನ್ನೆಲ್ಲ ಪ್ರತಿಯೊಂದು ಸರ್ವೆ ನಂಬರ್ ತಗೊಂಡು ನಮಗೂ ನಾವು ಇವನ್ನೆಲ್ಲ ಗಮನಿಸ್ತಾ ಇದ್ದೀವಿ. ಹೋಯ್ತಾ ನಮಗೂ ಅರ್ಥ ಆಗ್ತಾ ಇದೆ. ಇದು ರೆವಿನ್ಯೂ ರಿಲೇಟೆಡ್ ಇಶ್ಯೂಸು, ಲ್ಯಾಂಡ್ ರಿಲೇಟೆಡ್ ಇಶ್ಯೂಸು, ಸ್ಮಾಲ್ ಪಾರ್ಸೆಲ್ಸ್ ಇರೋದ್ರಿಂದ ಇದನ್ನೆಲ್ಲ ಸರಿಪಡಿಸ್ಬೇಕು. ಪ್ಲಸ್ ಏನಂತೆ ನಿಮ್ಮ ಮೂಲಕ ಕೇಳ್ಕೊಳ್ಳೋದು ಜನರಿಗೆ, ನಿಮ್ಮದಲ್ಲ ಅನ್ನೋದನ್ನ ದಯವಿಟ್ಟು ಮುಟ್ಟಬೇಡಿ. 1 ಇಂಚಾಗಲ್ಲ, ಅರ್ಧ ಇಂಚಾಗಲಿ ನಿಮ್ಮದಲ್ಲ ಅಂದರೆ ಮುಟ್ಟಬೇಡಿ. ಆ ಅರಿವು ಜನರಲ್ಲಿರಬೇಕು. ಮತ್ತು ದಾರಿ ಕೊಡೋಕ್ಕಿಲ್ಲ ಅಂತ ಗಲಾಟೆಗಳು, ದಾರಿ ಕೊಡದೇ ಇರಬಾರ್ದು ಅಂತ ಸರ್ಕಾರದಲ್ಲಿ ಆರ್ಡ್ರ್ ಮಾಡಿದ್ದಾರೆ. ಅದನ್ನು ದಾರಿ ಕೊಡಲ್ಲ. ಸರ್ಕಾರಿ ಜಾಗ ಇದ್ದರೆ ನಾವು ಹೋಗಿ ಬಿಡಿಸ್ಕೊಡ್ಬೋದು. ಹಿಡಿವಳಿ ಜಮೀನು ಮೇಲೆ ಹಿಂದಿನಿಂದ ನಡ್ಕೊಬಂದಿರೋಂಥ ಪದ್ಧತಿಗಳು ಈಗ ಭಾಗಗಳಾಗಿರ್ತವೆ. ಅಣ್ಣ ತಮ್ಮದಿರು ಎಷ್ಟೊಂದು ಜಮೀನುಗಳಿಗೆ ಹೋಗೋಕ್ಕೆ ದಾರಿ ಇರಲ್ಲ. ಸರ್ಕಾರದಲ್ಲಿ ಹೇಳಿದ್ದಾರೆ. ಇದನ್ನು ಪ್ರತಿ ಸತಿನೂ ಇಶ್ಯೂಸ್ ಇದೆ, ಮೇಜರ್ ಇಶ್ಯೂಸ್ ಬರೋಂಥದ್ದೇ ಇವುಗಳು. ಇವನ್ನೆಲ್ಲ ಜನರು ಅವರವರ ಸ್ಥಳೀಯಲ್ಲಿ ಕೂತ್ಕೊಂಡು ಮಾಡಿ ಮತ್ತು ಅವ್ರ ಜಮೀನು ಅಲ್ಲದೆ ಇರೋದನ್ನ ಮುಟ್ಟಬಾರ್ದು. ಅಲ್ಲ ಸರ್, ನೀವು ಶಾಸಕರಾದ ಮೇಲೆ ಈ ರೀತಿ ಒತ್ತುವರಿ ಆಗಿರೋದನ್ನ ತೆರವು ಮಾಡ್ತಿದ್ರಿ, ಗ್ಯಾರಂಟಿ. ನಾವು ಇನ್ನೂ ಯಾಕೆ ಈಗ ಪಂಚಾಯತಿಗೆ ಹೋಗಿ ಮಾಡಿದ್ದೀವಿ, ಇನ್ನೊಂದು ಥರ ಬೇರೆ ಪ್ಲ್ಯಾನ್ ಮಾಡಿದ್ದೀವಿ. ಯಾಕೆಂದರೆ ನಾವು ಅಷ್ಟು ಟೈಮ್ ತಗೊಳಕ್ಕೆ ಆಯ್ತಾಯಿಲ್ಲ. ಹೋಗಿ 2-3 ವಾರ ಕೂತ್ಕೊಂಡು ಒಂದು ಪಂಚಾಯತಿನೂ ಮುಗ್ಸೋಕೆ ಆಯ್ತಾಯಿಲ್ಲ ನಮ್ಮ ಕೈಯಲ್ಲಿ. ಅಷ್ಟು ದಿನ ಕೂತ್ಕೊಂಡು ಬೇರೆ ಯಾವ ಥರ ಮಾಡಬೇಕು ಅಂತಾನೆ ನಾವು ಚರ್ಚೆ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾಯಿದ್ದೀವಿ. ಸರ್ಕಾರಿ ಜಮೀನುಗಳನ್ನು, ಜಾಗಗಳನ್ನು ಒತ್ತುವರಿ ತೆಗಿಸ್ತೀವಿ. ಅದು ಎಷ್ಟೇ ಪ್ರಭಾವ ಬಂದರೂ ಅಷ್ಟೇ, ಎಷ್ಟೇ ಪ್ರಭಾವ ವ್ಯಕ್ತಿಯವರು, ಈಗ ನಿಮಗೆ ಗೊತ್ತಿರೋ ನಿನ್ನೆ ಬಂತು HD ಕುಮಾರಸ್ವಾಮಿ ಅವ್ರದ್ದು ಆರ್ಡ್ರ್ ಬಂದಿದೆ. ನ್ಯಾಯಕ್ಕೆ ಎಲ್ಲರೂ ತಲೆ ಬಾಗಲೇಬೇಕು. ಈಗ ಅಂಥದ್ದು ಅದೇನಾರು ಆದ್ರೂ ಅವರು ಒತ್ತುವರಿ ಮಾಡ್ಕೊಂಡಿದ್ದಾರೋ ಅದು ನನಗೆ ಗೊತ್ತಿಲ್ಲ. ಆದರೆ ಎಲ್ಲ ಪ್ರಭಾವ ವ್ಯಕ್ತಿಗಳಿಗೂ ಯಾರೇ ಇರಲಿ ಅವರು ತೆಗಿಲೇಬೇಕಾಗ್ತದೆ. ಈಗ ಇವ್ರಿಗೆ ಸಣ್ಣಬಾದ ನಾವು ಅದನ್ನು ಹೋಗಿ ನಾವು ಪರಿಶೀಲನೆ ಮಾಡಿ ಅದೇನಿದೆ ಅದನ್ನು ಒತ್ತುವರಿ ತೆಗಿಸ್ತೀವಿ. ನಾವು ಪ್ರತಿ ಊರಲ್ಲೂ
ಪ್ರಭಾವಿತರು ಎಲ್ಲೆಲ್ಲಿ ಬೇಕಲ್ಲಲ್ಲಿ ಉತ್ಕೊಬಿಟ್ಟವೆ. ಇಷ್ಟ ಬಂದಂಗೆ ನೀವು ಲ್ಯಾಂಡ್ಗಳನ್ನು ಬರ್ಸ್ಕೊಂಡಿದ್ದಾರೆ. ಆಯಿತಾ, ಇಲ್ಲಿ ಎಲ್ಲರದು ನೀವು ಹೇಳಿದ್ರೆ 100 ಎಕರೆ ಒಂದು ಸರ್ವೆ ನಂಬರ್ಲಿದ್ರೆ 120 ಎಕರೆ 130 ಎಕರೆ RTC ಕೊಡಿಸ್ಬಿಟ್ಟಿದ್ದಾರೆ. ಇದನ್ನು ಯಾವ ಥರ ಸರಿ ಮಾಡಿಸ್ಬೇಕು? ಅಲ್ಲ ಸರ್, ನೀವು ಈ ಕೂಡ ಥರದ್ದು ಇದನ್ನೆಲ್ಲ ಪ್ರತಿಯೊಂದು ಸರ್ವೆ ನಂಬರ್ ತಗೊಂಡು ನಮಗೂ ನಾವು ಇವನ್ನೆಲ್ಲ ಗಮನಿಸ್ತಾ ಇದ್ದೀವಿ. ಹೋಯ್ತಾ ನಮಗೂ ಅರ್ಥ ಆಗ್ತಾ ಇದೆ. ಇದು ರೆವಿನ್ಯೂ ರಿಲೇಟೆಡ್ ಇಶ್ಯೂಸು, ಲ್ಯಾಂಡ್ ರಿಲೇಟೆಡ್ ಇಶ್ಯೂಸು, ಸ್ಮಾಲ್ ಪಾರ್ಸೆಲ್ಸ್ ಇರೋದ್ರಿಂದ ಇದನ್ನೆಲ್ಲ ಸರಿಪಡಿಸ್ಬೇಕು. ಪ್ಲಸ್ ಏನಂತೆ ನಿಮ್ಮ ಮೂಲಕ ಕೇಳ್ಕೊಳ್ಳೋದು ಜನರಿಗೆ, ನಿಮ್ಮದಲ್ಲ ಅನ್ನೋದನ್ನ ದಯವಿಟ್ಟು ಮುಟ್ಟಬೇಡಿ. 1 ಇಂಚಾಗಲ್ಲ, ಅರ್ಧ ಇಂಚಾಗಲಿ ನಿಮ್ಮದಲ್ಲ ಅಂದರೆ ಮುಟ್ಟಬೇಡಿ. ಆ ಅರಿವು ಜನರಲ್ಲಿರಬೇಕು. ಮತ್ತು ದಾರಿ ಕೊಡೋಕ್ಕಿಲ್ಲ ಅಂತ ಗಲಾಟೆಗಳು, ದಾರಿ ಕೊಡದೇ ಇರಬಾರ್ದು ಅಂತ ಸರ್ಕಾರದಲ್ಲಿ ಆರ್ಡ್ರ್ ಮಾಡಿದ್ದಾರೆ. ಅದನ್ನು ದಾರಿ ಕೊಡಲ್ಲ. ಸರ್ಕಾರಿ ಜಾಗ ಇದ್ದರೆ ನಾವು ಹೋಗಿ ಬಿಡಿಸ್ಕೊಡ್ಬೋದು. ಹಿಡಿವಳಿ ಜಮೀನು ಮೇಲೆ ಹಿಂದಿನಿಂದ ನಡ್ಕೊಬಂದಿರೋಂಥ ಪದ್ಧತಿಗಳು ಈಗ ಭಾಗಗಳಾಗಿರ್ತವೆ. ಅಣ್ಣ ತಮ್ಮದಿರು ಎಷ್ಟೊಂದು ಜಮೀನುಗಳಿಗೆ ಹೋಗೋಕ್ಕೆ ದಾರಿ ಇರಲ್ಲ. ಸರ್ಕಾರದಲ್ಲಿ ಹೇಳಿದ್ದಾರೆ. ಇದನ್ನು ಪ್ರತಿ ಸತಿನೂ ಇಶ್ಯೂಸ್ ಇದೆ, ಮೇಜರ್ ಇಶ್ಯೂಸ್ ಬರೋಂಥದ್ದೇ ಇವುಗಳು. ಇವನ್ನೆಲ್ಲ ಜನರು ಅವರವರ ಸ್ಥಳೀಯಲ್ಲಿ ಕೂತ್ಕೊಂಡು ಮಾಡಿ ಮತ್ತು ಅವ್ರ ಜಮೀನು ಅಲ್ಲದೆ ಇರೋದನ್ನ ಮುಟ್ಟಬಾರ್ದು. ಅಲ್ಲ ಸರ್, ನೀವು ಶಾಸಕರಾದ ಮೇಲೆ ಈ ರೀತಿ ಒತ್ತುವರಿ ಆಗಿರೋದನ್ನ ತೆರವು ಮಾಡ್ತಿದ್ರಿ, ಮಾಡ್ತಾಯಿದ್ದೀವಿ ಗ್ಯಾರಂಟಿ. ನಾವು ಇನ್ನೂ ಯಾಕೆ ಈಗ ಪಂಚಾಯತಿಗೆ ಹೋಗಿ ಮಾಡಿದ್ದೀವಿ, ಇನ್ನೊಂದು ಥರ ಬೇರೆ ಪ್ಲ್ಯಾನ್ ಮಾಡಿದ್ದೀವಿ. ಯಾಕೆಂದರೆ ನಾವು ಅಷ್ಟು ಟೈಮ್ ತಗೊಳಕ್ಕೆ ಆಯ್ತಾಯಿಲ್ಲ. ಹೋಗಿ 2-3 ವಾರ ಕೂತ್ಕೊಂಡು ಒಂದು ಪಂಚಾಯತಿನೂ ಮುಗ್ಸೋಕೆ ಆಯ್ತಾಯಿಲ್ಲ ನಮ್ಮ ಕೈಯಲ್ಲಿ. ಅಷ್ಟು ದಿನ ಕೂತ್ಕೊಂಡ್ರು. ಬೇರೆ ಯಾವ ಥರ ಮಾಡಬೇಕು ಅಂತಾನೆ ನಾವು ಚರ್ಚೆ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾಯಿದ್ದೀವಿ. ಸರ್ಕಾರಿ ಜಮೀನುಗಳನ್ನು, ಜಾಗಗಳನ್ನು ಒತ್ತುವರಿ ತೆಗಿಸ್ತೀವಿ. ಅದು ಎಷ್ಟೇ ಪ್ರಭಾವ ಬಂದರೂ ಅಷ್ಟೇ, ಎಷ್ಟೇ ಪ್ರಭಾವ ವ್ಯಕ್ತಿಯವರು. ಈಗ ನಿಮಗೆ ಗೊತ್ತಿರೋ ನಿನ್ನೆ ಬಂತು HD ಕುಮಾರಸ್ವಾಮಿ ಅವ್ರದ್ದು ಆರ್ಡ್ರ್ ಬಂದಿದೆ. ನ್ಯಾಯಕ್ಕೆ ಎಲ್ಲರೂ ತಲೆ ಬಾಗಲೇಬೇಕು. ಈಗ ಅಂಥದ್ದು ಅದೇನಾರು ಆದ್ರೂ ಅವರು ಒತ್ತುವರಿ ಮಾಡ್ಕೊಂಡಿದ್ದಾರೋ ಅದು ನನಗೆ ಗೊತ್ತಿಲ್ಲ. ಆದರೆ ಎಲ್ಲ ಪ್ರಭಾವ ವ್ಯಕ್ತಿಗಳಿಗೂ ಯಾರೇ ಇರಲಿ ಅವರು ತೆಗಿಲೇಬೇಕಾಗ್ತದೆ. ಈಗ ಇವ್ರಿಗೆ ಸಣ್ಣಬಾದು ನಾವು ಅದನ್ನು ಹೋಗಿ ಪರಿಶೀಲನೆ ಮಾಡಿ ಅದೇನಿದೆ ಅದನ್ನು ಒತ್ತುವರಿ ತೆಗಿಸ್ತೀವಿ. ನಾವು ಪ್ರತಿ ಊರಲ್ಲೂ ಪ್ರಭಾವಿತರು ಎಲ್ಲೆಲ್ಲಿ ಬೇಕಲ್ಲಲ್ಲಿ ಉತ್ಕೊಬಿಟ್ಟವೆ. ಇಷ್ಟ ಬಂದಂಗೆ ನೀವು ಲ್ಯಾಂಡ್ಗಳನ್ನು ಬರ್ಸ್ಕೊಂಡಿದ್ದಾರೆ. ಆಯಿತಾ, ಇಲ್ಲಿ ಎಲ್ಲರದು ನೀವು ಹೇಳಿದ್ರೆ 100 ಎಕರೆ ಒಂದು ಸರ್ವೆ ನಂಬರ್ಲಿದ್ರೆ 120 ಎಕರೆ 130 ಎಕರೆ RTC ಕೊಡಿಸ್ಬಿಟ್ಟಿದ್ದಾರೆ. ಇದನ್ನು ಯಾವ ಥರ ಸರಿ ಮಾಡಿಸ್ಬೇಕು? ಅಲ್ಲ ಸರ್, ನೀವು ಈ ಥರದ್ದು ಇದನ್ನೆಲ್ಲ ಪ್ರತಿಯೊಂದು ಸರ್ವೆ ನಂಬರ್ ತಗೊಂಡು ನಾವು ಇವನ್ನೆಲ್ಲ ಗಮನಿಸ್ತಾ ಇದ್ದೀವಿ. ಹೋಯ್ತಾ ನಮಗೂ ಅರ್ಥ ಆಗ್ತಾ ಇದೆ. ಇದು ರೆವಿನ್ಯೂ ರಿಲೇಟೆಡ್ ಇಶ್ಯೂಸು, ಲ್ಯಾಂಡ್ ರಿಲೇಟೆಡ್ ಇಶ್ಯೂಸು, ಸ್ಮಾಲ್ ಪಾರ್ಸೆಲ್ಸ್ ಇರೋದ್ರಿಂದ ಇದನ್ನೆಲ್ಲ ಸರಿಪಡಿಸ್ಬೇಕು. ಪ್ಲಸ್ ಏನಂತೆ ನಿಮ್ಮ ಮೂಲಕ ಕೇಳ್ಕೊಳ್ಳೋದು ಜನರಿಗೆ, ನಿಮ್ಮದಲ್ಲ ಅನ್ನೋದನ್ನ ದಯವಿಟ್ಟು ಮುಟ್ಟಬೇಡಿ. 1 ಇಂಚಾಗಲ್ಲ, ಅರ್ಧ ಇಂಚಾಗಲಿ ನಿಮ್ಮದಲ್ಲ ಅಂದರೆ ಮುಟ್ಟಬೇಡಿ. ಆ ಅರಿವು ಜನರಲ್ಲಿರಬೇಕು. ಮತ್ತು ದಾರಿ ಕೊಡೋಕ್ಕಿಲ್ಲ ಅಂತ ಗಲಾಟೆಗಳು, ದಾರಿ ಕೊಡದೇ ಇರಬಾರ್ದು ಅಂತ ಸರ್ಕಾರದಲ್ಲಿ ಆರ್ಡ್ರ್ ಮಾಡಿದ್ದಾರೆ. ಅದನ್ನು ದಾರಿ ಕೊಡಲ್ಲ. ಸರ್ಕಾರಿ ಜಾಗ ಇದ್ದರೆ ನಾವು ಹೋಗಿ ಬಿಡಿಸ್ಕೊಡ್ಬೋದು. ಹಿಡಿವಳಿ ಜಮೀನು ಮೇಲೆ ಹಿಂದಿನಿಂದ ನಡ್ಕೊಬಂದಿರೋಂಥ ಪದ್ಧತಿಗಳು ಈಗ ಭಾಗಗಳಾಗಿರ್ತವೆ. ಅಣ್ಣ ತಮ್ಮದಿರು ಎಷ್ಟೊಂದು ಜಮೀನುಗಳಿಗೆ ಹೋಗೋಕ್ಕೆ ದಾರಿ ಇರಲ್ಲ. ಸರ್ಕಾರದಲ್ಲಿ ಹೇಳಿದ್ದಾರೆ. ಇದನ್ನು ಪ್ರತಿ ಸತಿನೂ ಇಶ್ಯೂಸ್ ಇದೆ, ಮೇಜರ್ ಇಶ್ಯೂಸ್ ಬರೋಂಥದ್ದೇ ಇವುಗಳು. ಇವನ್ನೆಲ್ಲ ಜನರು ಅವರವರ ಸ್ಥಳೀಯಲ್ಲಿ ಕೂತ್ಕೊಂಡು ಮಾಡಿ ಮತ್ತು ಅವ್ರ ಜಮೀನು ಅಲ್ಲದೆ ಇರೋದನ್ನ ಮುಟ್ಟಬಾರ್ದು. ಅಲ್ಲ ಸರ್, ನೀವು ಶಾಸಕರಾದ ಮೇಲೆ ಈ ರೀತಿ ಒತ್ತುವರಿ ಆಗಿರೋದನ್ನ ತೆರವು ಮಾಡ್ತಿದ್ರಿ, ಮಾಡ್ತಾಯಿದ್ದೀವಿ ಗ್ಯಾರಂಟಿ. ನಾವು ಇನ್ನೂ ಯಾಕೆ ಈಗ ಪಂಚಾಯತಿಗೆ ಹೋಗಿ ಮಾಡಿದ್ದೀವಿ, ಇನ್ನೊಂದು ಥರ ಬೇರೆ ಪ್ಲ್ಯಾನ್ ಮಾಡಿದ್ದೀವಿ. ಯಾಕೆಂದರೆ ನಾವು ಅಷ್ಟು ಟೈಮ್ ತಗೊಳಕ್ಕೆ ಆಯ್ತಾಯಿಲ್ಲ. ಹೋಗಿ 2-3 ವಾರ ಕೂತ್ಕೊಂಡು ಒಂದು ಪಂಚಾಯತಿನೂ ಮುಗ್ಸೋಕೆ ಆಯ್ತಾಯಿಲ್ಲ ನಮ್ಮ ಕೈಯಲ್ಲಿ. ಅಷ್ಟು ದಿನ ಕೂತ್ಕೊಂಡ್ರು. ಬೇರೆ ಯಾವ ಥರ ಮಾಡಬೇಕು ಅಂತಾನೆ ನಾವು ಚರ್ಚೆ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾಯಿದ್ದೀವಿ. ಸರ್ಕಾರಿ ಜಮೀನುಗಳನ್ನು, ಜಾಗಗಳನ್ನು ಒತ್ತುವರಿ ತೆಗಿಸ್ತೀವಿ. ಅದು ಎಷ್ಟೇ ಪ್ರಭಾವ ಬಂದರೂ ಅಷ್ಟೇ, ಎಷ್ಟೇ ಪ್ರಭಾವ ವ್ಯಕ್ತಿಯವರು. ಈಗ ನಿಮಗೆ ಗೊತ್ತಿರೋ ನಿನ್ನೆ ಬಂತು HD ಕುಮಾರಸ್ವಾಮಿ ಅವ್ರದ್ದು ಆರ್ಡ್ರ್ ಬಂದಿದೆ. ನ್ಯಾಯಕ್ಕೆ ಎಲ್ಲರೂ ತಲೆ ಬಾಗಲೇಬೇಕು. ಈಗ ಅಂಥದ್ದು ಅದೇನಾರು ಆದ್ರೂ ಅವರು ಒತ್ತುವರಿ ಮಾಡ್ಕೊಂಡಿದ್ದಾರೋ ಅದು ನನಗೆ ಗೊತ್ತಿಲ್ಲ. ಆದರೆ ಎಲ್ಲ ಪ್ರಭಾವ ವ್ಯಕ್ತಿಗಳಿಗೂ ಯಾರೇ ಇರಲಿ ಅವರು ತೆಗಿಲೇಬೇಕಾಗ್ತದೆ. ಈಗ ಇವ್ರಿಗೆ ಸಣ್ಣಬಾದು ನಾವು ಅದನ್ನು ಹೋಗಿ ಪರಿಶೀಲನೆ ಮಾಡಿ ಅದೇನಿದೆ ಅದನ್ನು ಒತ್ತುವರಿ ತೆಗಿಸ್ತೀವಿ.